ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಕೆಮಿಸ್ಟ್ರಿ ನಾಲೆಜ್ ಬೂಸ್ಟರ್ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಂದರೆ ಒಂದಷ್ಟು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳಿವೆ. ಅದನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದರೆ ಡೈರೆಕ್ಟಾಗಿ ಸಿಗೋದಿಲ್ಲ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಿ ಇ ಟಿ ಇರಲಿ, ನೀಟ್ ಇರಲಿ, ಜೆ ಇ ಇರಲಿ, ಆ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ಗಳನ್ನ ಕೇಳಿರ್ತಾರೆ. ಆ ಕ್ವಶನ್ಸನ್ನು ಸಾಲ್ವ್ ಮಾಡೋದಕ್ಕೆ ವಿ ಹ್ಯಾವ್ ಟು ಹ್ಯಾವ್ ಅ ಕಂಪ್ಲೀಟ್ ನಾಲೆಜ್ ಆಫ್ ದಟ್ ಪರ್ಟಿಕ್ಯುಲರ್ ಕೆಮಿಸ್ಟ್ರಿ. ಸೊ ಅಂಥ ಒಂದಷ್ಟು ಕಾನ್ಸೆಪ್ಟ್ಸ್ಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಇದು ನಿಮಗೆ ಹೆಲ್ಪ್ ಆಗ್ತದೆ. ಸ್ವಲ್ಪ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇರೋರಿಗೆ ಇಂತಹ ಒಂದಷ್ಟು ಕಾನ್ಸೆಪ್ಟ್ಗಳು ಏನಾದರೂ ಪರ್ಫೆಕ್ಟ್ ಆಯಿತು ಅಂತಂದರೆ ದೇರ್ ಮಾರ್ಕ್ಸ್ ವಿಲ್ ಬಿ ಬೂಸ್ಟೆಡ್ ಲೈಕ್ ಎನಿಥಿಂಗ್. ಸೊ ಹೆನ್ಸ್ ಐ ಕೆಪ್ ದ ನೇಮ್ ಕೆಮಿಸ್ಟ್ರಿ ನಾಲೆಜ್ ಬೂಸ್ಟರ್. ಸೊ ಫಸ್ಟ್ ರಿಅರೇಂಜ್ಮೆಂಟ್ ಆಫ್ ಕಾರ್ಬೋಕ್ಯಾಟಿಯಾನ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣಂತೆ. ರಿಅರೇಂಜ್ಮೆಂಟ್ ಆಫ್ ಕಾರ್ಬೋಕ್ಯಾಟಿಯಾನ್ ಮುಂಚೆ ಫಸ್ಟ್ ಕಾರ್ಬೋಕ್ಯಾಟಿಯಾನ್ ಅಂದರೆ ಏನಂತ ತಿಳ್ಕೊಂಡ್ಬಿಡೋಣಂತೆ. ಕಾರ್ಬೋಕ್ಯಾಟಿಯಾನ್ ಈಸ್ ನಥಿಂಗ್ ಬಟ್ ದ ಕಾರ್ಬನ್ ಆರ್ ಗ್ರೂಪ್ ಆಫ್ ಕಾರ್ಬನ್ ಆಟಮ್ಸ್ ವಿಚ್ ಈಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್. ಹೌದಾ? ಅಂದರೆ ಲೈಕ್ CH3+ ಇರ್ಬೋದು, ಅಥವಾ CH3CH2+ ಇರ್ಬೋದು, ಲೈಕ್ ದಿಸ್. ಸೊ ಇದರಲ್ಲಿ ಮೇನ್ಲಿ ವೆನ್ ವಿ ಕಾಲ್ ದಿಸ್ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಿಯಾನ್ ಬಗ್ಗೆ ಮಾತಾಡಿದರೆ, ಸೊ ರಿಮೆಂಬರ್ ಕಾರ್ಬೋಕ್ಯಾಟಿಯಾನಲ್ಲಿ ಆಲ್ವೇಸ್ ಟರ್ಷರಿ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಸೆಕೆಂಡರಿ, ಮೋರ್ ಸ್ಟೇಬಲ್ ದ್ಯಾನ್ ಪ್ರೈಮರಿ. ನಮ್ಗೆ ಗೊತ್ತಿದೆ ಟರ್ಷರಿ ಈಸ್ ಮೋರ್ ಸ್ಟೇಬಲ್ ಬಿಕಾಸ್ ಪ್ಲಸ್ ಐ ಇಫೆಕ್ಟ್ ಆಫ್ ದ CH3 ಗ್ರೂಪ್ ವಿಚ್ ವಿಲ್ ಸ್ಟೆಬಿಲೈಸ್ ದಿ ಪ್ಲಸ್ ಚಾರ್ಜ್ ಆನ್ ದ ಕಾರ್ಬನ್. ಸೊ ಅದಕ್ಕೆ ಸೊ ದಟ್ ಈಸ್ ಮೋರ್ ಸ್ಟೇಬಲ್. ಸೊ ಟರ್ಷರಿ ಅಂತ ಅಂದಾಗ ಮೋರ್ ಸ್ಟೇಬಲ್ ಆಗ್ತದೆ. ಟರ್ಷರಿ ಹೇಗಾಗ್ತದೆ? ಸೊ ಲೈಕ್ ದಿಸ್. ಟರ್ಷರಿ ಗ್ರೂಪ್ ಅಂತ ಇದ್ದಾಗ 1 ಕಾರ್ಬನ್ ಸರೌಂಡೆಡ್ ಬೈ 3 ಕಾರ್ಬನ್ ಟು ವಿಚ್ ಪ್ಲಸ್ ಚಾರ್ಜ್ ಇಸ್ ಪ್ರೆಸೆಂಟ್. Because of the presence of plus I effect of these 3 alkyl group, the plus charge on this will be distributed on all the 3, hence this become more stable compared to secondary. Secondary andre hegiruttade like this, remember CH3 CH plus charge will be there, and primary andre hegiruttade CH3 CH2 plus, so more than methyl carbocation anta ಕರಿತೀವಿ ನಾವು. ಸೊ ಈಗ ಏನು ಮಾಡ್ತದೆ ಅಂತಂದರೆ ಈ ಕಾರ್ಬೋಕ್ಯಾಟಿಯಾನ್ಸ್ಗಳು ಬಹಳ ಡೇಂಜರಸ್ ಒನ್ನು. ರಿಯಾಕ್ಷನ್ದಲ್ಲಿ ಯಾವಾಗಲೂ ಏನು ಮಾಡ್ತದೆ, ತಮಗೆ ಬೇಕಾದಾಗೆ ರಿಅರೇಂಜ್ಮೆಂಟನ್ನು ಮಾಡ್ಕೊಳ್ತದೆ. ಇವನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ, ಕಾರ್ಬೋಕ್ಯಾಟಿಯಾನನ್ನು ನಂಬಬಾರ್ದು. ಸೊ ರಿಅರೇಂಜ್ಮೆಂಟ್ ಯಾವ ರೀತಿ ಆಗ್ತದೆ ಅಂತಂದರೆ ಟು ಬಿಕಮ್ ಮೋರ್ ಸ್ಟೇಬಲ್. ಟರ್ಷರಿ ಮೋರ್ ಸ್ಟೇಬಲ್ ಆಗ್ತದೆ ಅಂತಂದ್ರೆ ಟರ್ಷರಿಯನ್ನು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತದೆ. ಸೊ ಅದಕ್ಕಾಗಿ ಯಾವ್ಯಾವಾಗ ನಾವು ಯಾವುದೋ ಒಂದು ಮೆಕ್ಯಾನಿಸಮ್, ದ ಮೆಕ್ಯಾನಿಸಮ್ ಲೈಕ್ ಮಾರ್ಕಾನಿಕಾಫ್ಸ್ ರೂಲ್ ಇರ್ಬೋದು, ಆರ್ ಯು ಕ್ಯಾನ್ ಸೇ SN1 ಮೆಕ್ಯಾನಿಸಮ್ ಇರ್ಬೋದು. ಆಲ್ ದೀಸ್ ವೆನ್ ಇಟ್ ಈಸ್ ಅಂಡರ್ ಗೋಯಿಂಗ್ ಕಾರ್ಬೋಕ್ಯಾಟಿಯಾನ್ ಫಾರ್ಮೇಷನ್ ಅಂತ ಅಂದರೆ ವಿ ಹ್ಯಾವ್ ಟು ಕೀಪ್ ಒನ್ ಥಿಂಗ್ ಇನ್ ಮೈಂಡ್, ದೆರ್ ಇಸ್ ಅ ಪಾಸಿಬಿಲಿಟಿ ಆಫ್ ಕಾರ್ಬೋಕ್ಯಾಟಿಯಾನ್ ರಿಅರೇಂಜ್ಮೆಂಟ್, ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಸ್ಟೆಬಿಲಿಟಿ ವಿಲ್ ಬಿ ಅಬ್ಟೈನ್ಡ್, ಆ್ಯಂಡ್ ವಿತ್ ರಿಸ್ಪೆಕ್ಟ್ ಟು ದಟ್ ಸ್ಟೇಬಲ್ ಕಾರ್ಬೋಕ್ಯಾಟಿಯಾನ್ ಯು ಹ್ಯಾವ್ ಟು ರೈಟ್ ದ ಪ್ರಾಡಕ್ಟ್. ಸೊ ಈಗ ಒಂದಷ್ಟು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ಸ್ಗಳನ್ನ ನಾವಿಲ್ಲಿ ಸ್ಟಡಿ ಮಾಡೋಣಂತೆ. ಫಸ್ಟ್ ಒನ್ ನೋಡಿ, ವೆರಿ ಸಿಂಪಲ್. ಇದು HCl ಜೊತೆ ರಿಯಾಕ್ಟ್ ಆದರೆ ಇದೇನಿದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹೌದಾ? OH ರಿಪ್ಲೇಸ್ ಬೈ Cl. ಇಲ್ಲಿ ಬಹಳ ಸಿಂಪಲ್, ರೈಟ್? ಸೊ ನಮ್ಮ ಒಂದು ಪ್ರಿಡಿಕ್ಷನ್ ಏನು, ಎಕ್ಸ್ಪೆಕ್ಟೆಡ್ ಅಂದರೆ ನಾರ್ಮಲಿ ಸ್ಟೂಡೆಂಟ್ ಎಕ್ಸ್ಪೆಕ್ಟ್ ಮಾಡುವಂತಹ ರಿಸಲ್ಟ್ ಯಾವುದು ಅಂತಂದರೆ ಲೈಕ್ ದಿಸ್. CH3C, ಇಲ್ಲಿ C ಬರೀತೀರಿ, ಇಲ್ಲಿ CH2 ಬರೀತೀರಿ, ಆ್ಯಂಡ್ ಇಯರ್ Cl ಬರೀತೀರಿ. ಕರೆಕ್ಟಾ? ಮೋಸ್ಟ್ ಎಕ್ಸ್ಪೆಕ್ಟೆಡ್ ಒನ್ ಅಂತ ನಾವೇನು ಹೇಳ್ತೀವಲ್ಲ, ದಿಸ್ ಈಸ್ ಎಕ್ಸ್ಪೆಕ್ಟೆಡ್. ಬಟ್ ಆ್ಯಕ್ಚುಲಿ ಅಬ್ಟೇನ್ಡ್ ಯಾವುದು? ಅಬ್ಟೇನ್ಡ್ ಇನ್ ಮೆಜಾರಿಟಿ ಅಂತ ಏನು ಕರಿತೀವಿ. ಅಂದರೆ ಇದು ಇರೋದಿಲ್ಲ ಅಂತ ಅಲ್ಲ, ದಿಸ್ ಈಸ್ ವೆರಿ ಮೈನರ್ ಇರ್ತದೆ, ಇಲ್ಲ ಅಂತಲ್ಲ. ಬಟ್ ಮೆಜಾರಿಟಿ ಯಾವುದಪ್ಪ ಅಂತಂದರೆ ನೋಡಿ, ನೀವು ಎಕ್ಸ್ಪೆಕ್ಟೇಷನ್ ಮಾಡಿರೋದಿಲ್ಲ, ಅನ್ಎಕ್ಸ್ಪೆಕ್ಟೆಡ್ಲಿ. ಸಿ ಲೈಕ್ ದಿಸ್, CH3, ಹಿಯರ್ ದೆರ್ ಈಸ್ ಅ Cl, ಆ್ಯಂಡ್ ಹಿಯರ್ CH2, ಹಿಯರ್ CH3. ಇಲ್ಲಿ ನೋಡಿ, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಒಂದು ಪ್ರಾಡಕ್ಟನ್ನು. ಎಲ್ಲಿ Cl ಇದೆ ನೋಡಿ, ಇಲ್ಲಿ OH ಬದಲಿಗೆ Cl ಅಟ್ಯಾಚ್ ಆಗಿತ್ತು, ಇದು ಎಕ್ಸ್ಪೆಕ್ಟೆಡ್ ಆಗಿತ್ತು. ಬಟ್ CH3 ಬದಲಿಗೆ Cl ಅಟ್ಯಾಚ್ ಇದೆ. ದಿಸ್ ವಿ ಕಾಲ್ ಇಟ್ ಆಸ್ ಕಾರ್ಬೋಕ್ಯಾಟಿಯಾನ್ ರಿಅರೇಂಜ್ಮೆಂಟ್. ಭಾಳ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳಿ. ಈಗ ಮೆಕ್ಯಾನಿಸಮನ್ನು ಸ್ಟಡಿ ಮಾಡೋಣ. ಹೇಗಾಗ್ತದೆ ನೋಡಿ. ಸೊ ಹೇಗಾಗ್ತದೆ ಅನ್ನೋದಕ್ಕೆ ಫಸ್ಟ್ ಏನು ಮಾಡೋಣಂತೆ, ಇಲ್ಲಿ ನಾನು ಡೈರೆಕ್ಟಾಗಿ ತೊಗೋತೀನಿ H+ ವೆನ್ ಇಟ್ ಅಟ್ಯಾಕ್ ಆನ್ ದಿಸ್. ಸೊ ಇಲ್ಲಿ ಇದ್ರ ಮೇಲೆ H+ ಅಟ್ಯಾಕ್ ಆಗ್ತದೆ, ಬಿಕಾಸ್ ಆಫ್ ದಟ್ ಈಸ್ OH2+ ಆಗ್ತದೆ. ಸೊ ವಾಟರ್ ಮಾಲಿಕ್ಯೂಲ್ ಹೋಗ್ತದೆ ಅಂತ ಅನ್ಕೊಳ್ಳೋಣಂತೆ. ಸೊ ಮೈನಸ್ ವಾಟರ್ ಮಾಲಿಕ್ಯೂಲ್ ಅಂತ ಡೈರೆಕ್ಟಾಗಿ ಬರೀತೀನಿ. ನೋ ಐ ವಿಲ್ ರೈಟ್ ದ ಕಾರ್ಬೋಕ್ಯಾಟಿಯಾನ್ ಇಸ್ ಲೈಕ್ ದಿಸ್, CH3C, CH3, ಆ್ಯಂಡ್ ಹಿಯರ್ 1 CH3, ಆ್ಯಂಡ್ ಹಿಯರ್ CH2+.
ರೈಟ್. ಸೊ ಈ ರೀತಿ ಕಾರ್ಬೋಕ್ಯಾಟಿಯಾನ್ ಫಾರ್ಮೇಷನ್ ಆಯಿತು. ಇದು ಯಾವ ಕಾರ್ಬೋಕ್ಯಾಟಿಯಾನ್ ಇದು? ದಿಸ್ ಈಸ್ ಪ್ರೈಮರಿ ಕಾರ್ಬೋಕ್ಯಾಟಿಯಾನ್. ಪ್ರೈಮರಿ ಕಾರ್ಬೋಕ್ಯಾಟಿಯಾನ್ ಈಸ್ ಲೆಸ್ ಸ್ಟೇಬಲ್. ಹೌದಾ, ಲೆಸ್ ಸ್ಟೇಬಲ್ ಅಂತ ಹೇಳಿ ಗೊತ್ತಿದೆ. ಅದಕ್ಕೆ ಏನು ಮಾಡ್ತದೆ ಇದು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಕಾರ್ಬೋಕ್ಯಾಟಿಯಾನನ್ನು ನಂಬಬೇಡಿ. ಸೊ ಅದನ್ನು ಕಾಣಿಸೋದೇ ಒಂದು, ಅದು ಮಾಡುವಂಥ ಕೆಲಸಗಳೇ ಇನ್ನೊಂದು. ಸೊ ಅದಕ್ಕೆ ಏನಾಗ್ತದೆ ಅಂತಂದರೆ, ಇದೇನು ಮಿಥೈಲ್ ಗ್ರೂಪ್ ಇದೆ ಇದು ಇಲ್ಲಿ ಶಿಫ್ಟ್ ಆಗ್ತದೆ. ಇಲ್ಲಿ ಶಿಫ್ಟ್ ಆದ ತಕ್ಷಣ ಈ ಪ್ಲಸ್ ಚಾರ್ಜ್ ಎಲ್ಲಿ ಶಿಫ್ಟ್ ಆಗ್ತದೆ? ಈ ಕಾರ್ಬನ್ ಮೇಲೆ ಶಿಫ್ಟ್ ಆಗ್ತದೆ. ಸಿ ಇಲ್ಲಿ ರೀಅರೇಂಜ್ಮೆಂಟ್ ಆಗಿಬಿಟ್ಟು ಏನಾಗ್ತದೆ ಅಂತಂದರೆ ಲೈಕ್ ದಿಸ್ CH3 ಇದು ಮಿಥೈಲ್ ಗ್ರೂಪ್ ಅಲ್ಲಿ ಶಿಫ್ಟ್ ಆದಮೇಲೆ ಇದು ಪ್ಲಸ್ ಆಯಿತು. ಇಲ್ಲಿ CH2ಗೆ ಈ CH3 ಬಂದು ಅಟ್ಯಾಚ್ ಆಯಿತು ಲೈಕ್ ದಿಸ್. ಸಿ ದಿಸ್ ವಿ ಕಾಲ್ ಇಟ್ ಆಸ್ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ವಿಚ್ ವಿ ಆರ್ ಗೋಯಿಂಗ್ ಟು obtain. ಸೊ ದಿಸ್ ಈಸ್ ದ ರೀಸನ್ ವೈ ದ ಪ್ರಾಡಕ್ಟ್ obtained ವಿಲ್ ಬಿ ನೌ Cl- ಅಟ್ಯಾಕ್ ಆಗ್ತದೆ ಈಗ. ಸೊ Cl- ಇದರ ಮೇಲೆ ಅಟ್ಯಾಕ್ ಆದಮೇಲೆ ಪ್ರಾಡಕ್ಟ್ ಏನು ಬಂತು? CH3 here Cl and here it is CH2, CH3 is obtained. ಸೊ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ರಿಯಾಕ್ಷನ್ನಲ್ಲಿ ಈ ರೀತಿ, ಸೊ ಎನಿ ಕಾರ್ಬೋಕ್ಯಾಟಿಯಾನ್ ಸರೌಂಡಿಂಗ್ ವಿ ಹ್ಯಾವ್ ಟು ಅಬ್ಸರ್ವ್. ಸೊ adjacent to this carbocation, if there is a methyl group or there is a hydrogen also, there is a shifting take place. This type of shifting is called as 1,2 methyl shift, we call it as 1,2 methyl shift, we call it as. Like this the product can be obtained. So next we'll see this one. So ಇಲ್ಲಿ ನೋಡಿ, ಇದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಲ್ಲಿ OH- ರಿಪ್ಲೇಸಿಂಗ್ Br. ನಮ್ಮ ಎಕ್ಸ್ಪೆಕ್ಟೇಷನ್ ಏನು? ಒನ್ಸ್ ಅಗೇನ್ ಎಕ್ಸ್ಪೆಕ್ಟೆಡ್ ಒನ್ ಈಸ್, ವಿಲ್ ರೈಟ್ ಇಟ್ ಲೈಕ್ ದಿಸ್, ವೆರಿ ಸಿಂಪಲ್. CH3 CH, ಇಲ್ಲಿ Br ಬದಲಿಗೆ OH ಆ್ಯಡ್ ಮಾಡ್ತೀವಿ. ಸೊ CH3 ಹಿಯರ್, CH3 ಹಿಯರ್. ಬಟ್ ಇದು ವೆರಿ ಮೈನರ್ ಒನ್. ಹಾಗಾದರೆ ಆ್ಯಕ್ಚುಯಲ್ ಪ್ರಾಡಕ್ಟ್ ಯಾವ್ದು ಬರ್ತದೆ ನೋಡಿ? CH3 CH. ಇಲ್ಲಿ ಯು ವಿಲ್ ನಾಟ್ ಗೆಟ್ OH. ಇಲ್ಲಿ ಇನ್ನೊಂದು ಹೈಡ್ರೋಜನ್ ಅಟ್ಯಾಚ್ ಆಗ್ತದೆ, ಅಂದರೆ ಈ ಹೈಡ್ರೋಜನ್ ಇಲ್ಲಿ ಶಿಫ್ಟ್ ಆಗ್ತದೆ. ಸೊ ನೆಕ್ಸ್ಟು ಇನ್ ದಿಸ್ ಕೇಸ್ CH3 ಆಲ್ರೆಡಿ ಪ್ರೆಸೆಂಟ್ ಇದೆ. ಇದಕ್ಕೆ OH ಬಂದು ಅಟ್ಯಾಚ್ ಆಗ್ತದೆ. ಅಂದರೆ ಜಸ್ಟ್ ಇಮ್ಯಾಜಿನ್ ಹೌ ದಿಸ್ ಪ್ರಾಡಕ್ಟ್ ಫಾರ್ಮೇಷನ್ ಟೇಕ್ ಪ್ಲೇಸ್. ಸೊ ಒನ್ಸ್ ಅಗೇನ್ ಯು ಕ್ಯಾನ್ ರೈಟ್, ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಪ್ರೀವಿಯಸ್ ಮೆಕ್ಯಾನಿಸಮ್, ಯು ಕ್ಯಾನ್ ರೈಟ್ ದಿಸ್ ಮೆಕ್ಯಾನಿಸಮ್ ವೆರಿ ಈಸಿಲಿ. ಸೊ first thing, once again, H+ when it attacks on this Br-, so this Br- will be removed, right? Now you are going to get the carbocation as CH3 CH plus CH3 as it is. Here hydrogen I will write it like this, and CH3. Now here what will take place is 1,2 hydride shift take place. ಹೈಡ್ರೈಡ್ ಅಂದರೆ H- ಅಯಾನ್ ಗೊತ್ತಿರಲಿ. ಸೊ ಈ H- ಅಯಾನ್ ಇಲ್ಲಿ ಶಿಫ್ಟ್ ಆಗ್ತದೆ. ಇಲ್ಲಿ ಶಿಫ್ಟ್ ಆದಾಗ ಯು ಆರ್ ಗೋಯಿಂಗ್ ಟು ಗೆಟ್ ದ ಕಾರ್ಬೋಕ್ಯಾಟಿಯಾನ್. ಸಿ ದಿಸ್ ಈಸ್ ಸೆಕೆಂಡರಿ ಕಾರ್ಬೋಕ್ಯಾಟಿಯಾನ್, ಸೊ ಲೆಸ್ ಸ್ಟೇಬಲ್ ಕಂಪೇರ್ ಟು ವಾಟ್? ಪ್ರೈಮರಿ ಟರ್ಷರಿ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ನೌ ಯು ಆರ್ ಗೋಯಿಂಗ್ ಟು ಗೆಟ್ CH. ಹಿಯರ್ ಯು ಆರ್ ಗೋಯಿಂಗ್ ಟು ಗೆಟ್ CH2. ಹಿಯರ್ ಯು ಆರ್ ಗೋಯಿಂಗ್ ಟು ಗೆಟ್ CH3 plus charge on this and CH3 here. Now this when it react with OH-, so then you are going to get, so ಇಲ್ಲಿ H+ ಅಲ್ಲ, ಇಲ್ಲಿ K+ minus KBr, right? So OH- ಇಲ್ಲಿ ಅಟ್ಯಾಕ್ ಆದಾಗ you are going to get this product. ಸೊ ಅದಕ್ಕೆ ಹೇಳಿದ್ದು you are going to get this product, not this one. ಸೊ ಒಂದು ಪಾಯಿಂಟ್ ಗೊತ್ತಿರಲಿ, ಆಪ್ಷನ್ನಲ್ಲಿ ಎರಡು ಆನ್ಸರ್ನ ಕೊಟ್ಟಿರ್ತಾರೆ, ಆಪ್ಷನ್ನಲ್ಲಿ ಎರಡನ್ನು ಮೆನ್ಷನ್ ಮಾಡಿರ್ತಾರೆ, ಕನ್ಫ್ಯೂಸ್ ಮಾಡಬೇಕು ಅಂಥೇಳಿ ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ. ನೆಕ್ಸ್ಟ್, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇದು ಏನಿದು? ಒನ್ಸ್ ಅಗೇನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ರೈಟ್? ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ನ ಕೊಡ್ತೀನಿ ನೋಡಿ. ಸೊ ಇನ್ನೊಂದು ಎಕ್ಸಾಂಪಲ್ನ ಕೊಡ್ತೀನಿ ನಾನು, ರೈಟ್? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇಲ್ಲಿ ಹಿಯರ್ if I take ಇಲ್ಲಿ it may be it is given like anhydrous AlCl3 ಅಂಥೇಳಿ ಕೊಟ್ಟಿರ್ಬೋದು, AlCl3 ಅಂಥೇಳಿ, ನೋ ಪ್ರಾಬ್ಲಮ್, ರೈಟ್? ಸೊ now you can see, or AlBr3. now plus CH3Cl,
ಫಿಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್ ಅಂತ ಹೇಳ್ಬೋದು ನಾವು. ಆನ್ಹೈಡ್ರಸ್ Cl3 ಅಟ್ಯಾಕ್ ಆಗ್ತದೆ. ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್ ಲೈಕ್ ದಿಸ್ CS3. ಯಾಕೆ CS3 ಪ್ಲಸ್ ವಿಲ್ ಬಿಕಮ್ ಕಾರ್ಬೋಕ್ಯಾಟಿಯನ್. ಸೊ ಇಲ್ಲೂ ಕೂಡ ಅದೇ ಕಾರ್ಬೋಕ್ಯಾಟಿಯನ್ ಫಾರ್ಮೇಷನ್ ಮಾಡಿ, ರೈಟ್. ಸೊ ನಮ್ಮ ಎಕ್ಸ್ಪೆಕ್ಟೆಡ್ ಪ್ರಾಡಕ್ಟನ್ನು ನಾವು ಡೈರೆಕ್ಟಾಗಿ ಹೇಗೆ ಬರಿತೀವಿ? ಈಗ ಎಕ್ಸ್ಪೆಕ್ಟೆಡ್ ಪ್ರಾಡಕ್ಟನ್ನು ಹೇಗೆ ಬರಿತೀವಿ? ಸೊ ಬೆನ್ಸಿನ್ ರಿಂಗನ್ನು ಹಾಕ್ತೀವಿ, ರೈಟ್. ಇಲ್ಲಿ ಈ ಕಾರ್ಬನನ್ನು ಇಲ್ಲಿ ಅಟ್ಯಾಚ್ ಮಾಡ್ತೀವಿ, CH2. ಸೊ CS3 CS3 ಬರಿತೀವಿ. ಬಟ್ ಯು ವಿಲ್ ನಾಟ್ ಗೆಟ್ ದಿಸ್ ಪ್ರಾಡಕ್ಟ್. ಒನ್ಸ್ ಅಗೇನ್ ದೆರ್ ಇಸ್ ಅ ಮಿಥೈಲ್ ಶಿಫ್ಟ್ ಟೇಕ್ ಪ್ಲೇಸ್. ಸೊ ಬಿಕಾಸ್ ಫಸ್ಟ್ ಸ್ಟೆಪ್ ನೋಡಿ, ಇಲ್ಲೇನಾಗ್ತದೆ, Br ಮೈನಸ್ ಹೋದ್ಮೇಲೆ ಯು ಆರ್ ಗೋಯಿಂಗ್ ಟು ಗೆಟ್ CS3 CH2 plus. Now methyl shift take place, so that you are going to get the carbocation as CS3 plus charge on this carbon, so CH2 CS3, right. Now this will attack on the benzene ring. When this will attack on the benzene ring, actual product what you are going to get is like this. Actual product what you are going to get is, so this is C carbon, and here I will write CS3, this is CS3, and here I will write CS3, and here I will write CS2 CS3. See the product. So like this you are going to get the product. So this is the product, remember, when benzene ring react with this type of compound. So this product will not get. ಸೊ ಇದನ್ನು ನಾವು ಇದನ್ನು ಹೇಳಿದ್ದು ರಿಅರೇಂಜ್ಮೆಂಟ್ ಆಫ್ ಕಾರ್ಬೋಕ್ಯಾಟಿಯಾನ್ ಅಂಥೇಳಿ. ಈಗ 3-methyl 1-butene HBr ಜೊತೆ ರಿಯಾಕ್ಟ್ ಆದಾಗ ಪ್ರಾಡಕ್ಟ್ ಏನು ಬರ್ತದ ಅಂತ ಕೇಳಿದ್ದಾರೆ. ಫಸ್ಟ್ ಸ್ಟ್ರಕ್ಚರ್ ಬರೀ 3-methyl 1-butene. ಸೊ ಲೈಕ್ ದಿಸ್, ಬ್ಯೂಟೀನ್ ಅಂದರೆ ಇಲ್ಲಿ ಬರ್ತದ, ಇನ್ 1-butene ಅಂತ ಹೇಳಿದ್ದಾರೆ. 3-methyl 1 2 3-methyl ಅಂದರೆ ಇಲ್ಲಿ ಬರೀತೀನಿ, ರೈಟ್. ರಿಮೈನಿಂಗ್ CS3 CH2 react with HBr. So you can write the product very easily. So in this particular case ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನೀಗ here. So this will follow Markovnikov rule. Remember Markovnikov rule ಏನು ಹೇಳ್ತದೆ? Br minus negative part will add it to that carbon which is having lesser number of hydrogen atom. ಯಾವುದು ಇದು? ಹೌದಾ? ಸೊ ಎಕ್ಸ್ಪೆಕ್ಟೆಡ್ ಪ್ರಾಡಕ್ಟ್ ನೋಡಿ, ಎಕ್ಸ್ಪೆಕ್ಟೆಡ್ ಪ್ರಾಡಕ್ಟ್ ಏನು ಬರ್ತದ ಅಂತಂದರೆ CS3 CS3 C, ಇಲ್ಲಿ Br ಅನ್ನು ಅಟ್ಯಾಚ್ ಮಾಡಿ, ರೈಟ್, CS3. ಬಟ್ ಇಲ್ಲಿ H ಆಲ್ರೆಡಿ ಇದೆ, ಹಾಗೆ ಇರ್ತದೆ. ಬಟ್ ದಿಸ್ ವಿಲ್ ನಾಟ್ ಬಿ ದ ಪ್ರಾಡಕ್ಟ್. ಆಪ್ಷನ್ ಇದನ್ನು ಕೊಟ್ಟಿರ್ತಾರೆ, ಇನ್ನೊಂದು ಕೊಟ್ಟಿರ್ತಾರೆ. ಹಾಗಾದ್ರೆ ಪ್ರಾಡಕ್ಟ್ ಯಾವ್ದು ಬರ್ತದೆ? ಥಿಂಕ್ ಮಾಡಿ ಬನ್ನಿ. ಸೊ ನಾವು ಫಸ್ಟ್ ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಿಯನ್, ರೈಟ್. ಸೊ ಫಸ್ಟ್ H ಪ್ಲಸ್ ಅಟ್ಯಾಕ್ ಆಗ್ತದೆ. when H plus attack on this carbon, right, when H plus attack on this carbon, right, so this double bond will shift here, pi bond will shift here. ಅಂದರೆ ಕಾರ್ಬೋಕ್ಯಾಟಿಯನ್ ಫಾರ್ಮೇಷನ್ ಯಾವುದಾಯ್ತು ಇಲ್ಲಿ? CS3 CH3 C ಕಾರ್ಬೋಕ್ಯಾಟಿಯನ್ ಸಿಂಗಲ್ ಬಾಂಡ್ CS3 ಆಯಿತು. Now what happens? This is secondary and here it can become tertiary, right. ಸೊ ಇಲ್ಲೇನು ಹೈಡ್ರೋಜನ್ ಇದೆ, ಈ ಹೈಡ್ರೋಜನ್ ಏನಿದೆ ಇಲ್ಲಿ ಕಾಣಿಸ್ತದೆ, ಆ ಹೈಡ್ರೋಜನ್ ನಾನು ಈ ರೀತಿ ಬರಿತೀನಿ. ಸೊ ಲೈಕ್ ದಿಸ್ ಐ ವಿಲ್ ರೈಟ್ ಹೈಡ್ರೋಜನ್. ಸೊ ನಾವು ದಿಸ್ ಹೈಡ್ರೋಜನ್ ಶಿಫ್ಟ್ ಟೇಕ್ ಪ್ಲೇಸ್. ಈ ಹೈಡ್ರೋಜನ್ ಶಿಫ್ಟ್ ಆದಾಗ ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್, ಅಂದರೆ ಕಾರ್ಬೋಕ್ಯಾಟಿಯಾನ್ ರಿಅರೇಂಜ್ಮೆಂಟ್ ಆ್ಯಸ್ CS3 C ಪ್ಲಸ್ ಚಾರ್ಜ್ ಆನ್ ದಿಸ್ ಕಾರ್ಬನ್, CS3 ಹಿಯರ್ ಓನ್ಲಿ, CS2 CS3. On this carbon when Cl attacks, right, Br minus ಇದೆ ಇಲ್ಲಿ, Br minus ತಗೊಂಡಂತೆ, Br minus attacks. So now you are going to get the product as CS3 C Br CS3 CH2 CS3. So this is the product, not this one. So ಅದಕ್ಕೆ ಹೇಳಿದ್ದು ಬಹಳ ಇಂಪಾರ್ಟೆಂಟ್ ಇದು ಕಾರ್ಬೋಕ್ಯಾಟಿಯಾನ್ ರಿಅರೇಂಜ್ಮೆಂಟ್. ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ನಾವು ಇದರಲ್ಲಿ ಪ್ರಾಡಕ್ಟ್ ಏನು ಬರ್ತದೆ ಹಾಗಾದರೆ ಚೆಕ್ ಮಾಡಿ. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇಲ್ಲಿ ನಾನು ರಿಂಗ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ಮಾತಾಡ್ತಾ ಇಲ್ಲ, ರಿಂಗ್ ಎಕ್ಸ್ಪ್ಯಾನ್ಷನ್ ರಿಯಾಕ್ಷನ್ಸನ್ನು ಸಪ್ರೇಟಾಗಿ ಡಿಸ್ಕಸ್ ಮಾಡೋಣಂತೆ. ಡೋಂಟ್ ವರಿ ಅಬೌಟ್ ದ್ಯಾಟ್, ರೈಟ್. ಸೊ ಇದರೊಳಗೆ ಪ್ರಾಡಕ್ಟ್ ಏನು ಬರಬಹುದು, ರೈಟ್.
ಇಲ್ಲಿ ನೋಡಿ. ಸೊ ಫಸ್ಟ್ ಸ್ಟೆಪ್ ಕಾರ್ಬೋಕ್ಯಾಟಿಯನ್ ಫಾರ್ಮೇಷನ್, ಇಲ್ಲಿ ಬಿ ಆರ್ ಮೈನಸ್, ಇಲ್ಲಿ H2 ಅಂದರೆ OH ಮೈನಸ್ ಅಟ್ಯಾಕ್ ಆಗ್ತದೆ, HBr ಆರ್ಗೆ ಹೊರಗೆ ಹೋಗ್ತದೆ, ಹೌದಾ? ಸೊ ಇಲ್ಲಿ ಬಿ ಆರ್ ಮೈನಸ್ ಹೊರಗೆ ಬಂದ ಮೇಲೆ ಮೈನಸ್ ಬಿ ಆರ್ ಹೊರಗೆ ಬಂತಿಲ್ಲಿ, ಇದು ಹೊರಗೆ ಬಂದ ಮೇಲೆ ಕಾರ್ಬೋಕ್ಯಾಟಿಯನ್ ಫಾರ್ಮೇಷನ್ ಆಯಿತು, ವಿಚ್ ಈಸ್ ಸೆಕೆಂಡರಿ ಕಾರ್ಬೋಕ್ಯಾಟಿಯನ್. ಸೆಕೆಂಡರಿ ಕಾರ್ಬೋಕ್ಯಾಟಿಯನ್ ಈಸ್ ನಾಟ್ ಸ್ಟೇಬಲ್, ರೈಟ್? ಇಲ್ಲೊಂದು ಹೈಡ್ರೋಜನ್ ಇರ್ತದೆ, ಇಲ್ಲೊಂದು ಹೈಡ್ರೋಜನ್ ಇರ್ತದೆ. ಸೊ ನಾವು ದ ಹೈಡ್ರೈಡ್ ಶಿಫ್ಟ್ ಟೇಕ್ ಪ್ಲೇಸ್ ಟು ಕನ್ವರ್ಟ್ ದಿ ಸೆಕೆಂಡರಿ ಇಂಟು ಟರ್ಷರಿ ಕಾರ್ಬೋಕ್ಯಾಟಿಯನ್ ಲೈಕ್ ದಿಸ್. 1-2 hydride shift take place here. So hydride shift take place to form tertiary. Now tertiary is more stable. Hence in this particular case, now you write the product as, now we will write the product as cyclohexane, and this case here there is a OH. ನೀವು ಡೈರೆಕ್ಟಾಗಿ ಇಲ್ಲೇನಾದರೂ ಫಸ್ಟ್ ಈ ಕಾರ್ಬನ್ ಆಟಮಿಗೆ OH ಅನ್ನು ಮಾಡಿದರೆ ರಾಂಗ್ ಆಗ್ತಿತ್ತು. ದ ಪ್ರಾಡಕ್ಟ್ ಈಸ್ ದಿಸ್ ಒನ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾವೀಗ ಒಂದಷ್ಟು ಸಮ್ ಕಾಮನ್ ಪ್ಯಾಟರ್ನ್ಸ್ ಇನ್ ರಿಅರೇಂಜ್ಮೆಂಟ್ ರಿಯಾಕ್ಷನ್ನ ಅರ್ಥ ಮಾಡ್ಕೊಳ್ಳಿ. ಸಿ ನೋಡಿ, ಸೆಕೆಂಡರಿ ಇದ್ದಾಗ ಟರ್ಷರಿ ಹೇಗೆ ಶಿಫ್ಟ್ ಆಗ್ತದೆ ನೋಡಿ, ಇಲ್ಲಿ ನಾನು ಹೈಡ್ರೈಡ್ ಶಿಫ್ಟ್ ಅಂತ ಕರಿತೀನಿ. ಸೊ ದಿಸ್ ಐ ಕ್ಯಾನ್ ಕಾಲ್ ಇಟ್ ಆ್ಯಸ್ ಹೈಡ್ರೈಡ್ ಶಿಫ್ಟ್, ರೈಟ್? ಸೊ ಇಲ್ಲಿ ನೋಡಿ, ಈ ಹೈಡ್ರೋಜನ್ ಏನಿದೆ, ಈ ಹೈಡ್ರೋಜನ್ ಇಲ್ಲಿ ಶಿಫ್ಟ್ ಆಯಿತು. ಸೊ ದ್ಯಾಟ್ ಕಾರ್ಬೋಕ್ಯಾಟಿಯನ್ ಇಲ್ಲಿ ಶಿಫ್ಟ್ ಆಯಿತು, ಸೆಕೆಂಡರಿ ಟು ಟರ್ಷರಿ ಮೋರ್ ಸ್ಟೇಬಲ್. ಪ್ರೈಮರಿ ಇದ್ದಾಗ ಥಿಂಕ್ ಅಬೌಟ್ ಸೆಕೆಂಡರಿ, ಪ್ರೈಮರಿ ಇದ್ದಾಗ ಥಿಂಕ್ ಅಬೌಟ್ ಸೆಕೆಂಡರಿ. ಸೊ ಪ್ರೈಮರಿ ಕಾರ್ಬೋಕ್ಯಾಟಿಯನ್ ಹಿಯರ್, ಥಿಂಕ್ ಅಬೌಟ್ ಸೆಕೆಂಡರಿ. ಸೊ ಸೆಕೆಂಡರಿ ಒನ್ಸ್ ಅಗೇನ್ ಸೆಕೆಂಡ್ ಶಿಫ್ಟ್ ಡಸ್ ನಾಟ್ ಟೇಕ್ ಪ್ಲೇಸ್, ಗೊತ್ತಿರಲಿ. ಅಂದರೆ ಎರಡು ಸಾರಿ ಶಿಫ್ಟ್ ಆಗೋದಿಲ್ಲ ಯಾವುದೇ ರಿಯಾಕ್ಷನಲ್ಲಿ, ಅದು ಸ್ಟೇಬಿಲಿಟಿ ಇರೋದಿಲ್ಲ. ಪ್ರೈಮರಿ ಟು ಸೆಕೆಂಡರಿ ಆಗ್ತದೆ. ನೆಕ್ಸ್ಟ್ ಪ್ರೈಮರಿ ಟು ಟರ್ಷರಿ ಯಾವ ರೀತಿ ಆಗ್ತಾ ಇದೆ ನೋಡಿ, ಏನಾದರೂ ಪರ್ಟಿಕ್ಯುಲರ್ ಇಫ್ ದ ಹೈಡ್ರೋಜನ್ ಅಟ್ಯಾಚ್ ಟು ದ ಟರ್ಷರಿ ಕಾರ್ಬನ್, ದೆನ್ ಹೈಡ್ರೈಡ್ ಶಿಫ್ಟ್ ಟೇಕ್ ಪ್ಲೇಸ್ ಟು ಫಾರ್ಮ್ ಟರ್ಷರಿ ಕಾರ್ಬೋಕ್ಯಾಟಿಯನ್. ಸೊ ಲೈಕ್ ದಿಸ್, ವೆರಿ ಇಂಪಾರ್ಟೆಂಟ್, ರಿಮೆಂಬರ್ ದ್ಯಾಟ್. ಸಿ 1-2 ಹೈಡ್ರೈಡ್ ಶಿಫ್ಟ್ ಯಾವ ರೀತಿ ಆಗ್ತಾ ಇದೆ ಅಂತ ನೋಡ್ಕೊಳ್ಳಿ. ಸೊ ಪ್ರಿವಿಯಸ್ ಏನು ತೋರಿಸಿದ ಅದೇ ಸೇಮ್ ಟೈಪ್ ಆಫ್ ರಿಯಾಕ್ಷನ್ ಇದು. ಸೊ ಬಿ ಆರ್ ಮೈನಸ್ ಇಲ್ಲಿ ಶಿಫ್ಟ್ ಆದಮೇಲೆ ಸೊ ಸೆಕೆಂಡರಿ ಕಾರ್ಬೋಕ್ಯಾಟಿಯನ್ ಬಿಕಮ್ ಟರ್ಷರಿ ಕಾರ್ಬೋಕ್ಯಾಟಿಯನ್. ಅದಾದಮೇಲೆ H2 ಅಟ್ಯಾಕ್ ಆಗ್ತದೆ. H2 ಅಟ್ಯಾಕ್ ಆದಮೇಲೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್ ಲೈಕ್ ದಿಸ್. ಸೊ ಇಲ್ಲಿ ಬಿ ಆರ್ ಮೈನಸ್ ಅಟ್ಯಾಕ್ ಆಗ್ತದೆ. ಸೊ ಇಲ್ಲಿ ಬಿ ಆರ್ ಮೈನಸ್ ಇಲ್ಲೇನು ಹೋಗಿತ್ತು, ಇದು ಆ್ಯಕ್ಚುಯಲ್ ಮೆಕ್ಯಾನಿಸಮ್. ದಿಸ್ ಈಸ್ ದ ಆ್ಯಕ್ಚುಯಲ್ ಮೆಕ್ಯಾನಿಸಮ್. ನಾನೇನು ಪ್ರೀವಿಯಸ್ಸಲ್ಲಿ ಹೇಳಿದೆ ಅದು ಇಟ್ ಈಸ್ ನಾಟ್ ಅಂದರೆ ರಫ್ ಆಗಿ ಪ್ರಾಡಕ್ಟ್ ಯಾವುದು ಅಂತ ನೋಡೋದಕ್ಕೆ. ಸಿ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್ ನಮಗೇನು ಬೇಕು, ಫೈನಲಿ ಪ್ರಾಡಕ್ಟ್ ಯಾವುದು ಅನ್ನೋದು ಇಂಪಾರ್ಟೆಂಟ್. ಇದು ಆ್ಯಕ್ಚುಯಲ್ ಮೆಕ್ಯಾನಿಸಮ್. ಇದನ್ನೇನಾದರೂ ಬೋರ್ಡ್ ಎಕ್ಸಾಮಿಗೆ ಯಾವ್ದಾದ್ರು ಎಕ್ಸಾಮಲ್ಲಿ ಕೇಳಿದ್ದಿದ್ರೆ ಹೀಗೆ ಬರೀಬೇಕಿತ್ತು ನಾವು. ಫಸ್ಟ್ ಆ್ಯಕ್ಚುಲಿ ಬಿ ಆರ್ ಮೈನಸ್ ಲಾಸ್ ಆಗ್ತದೆ, ಆ ಬಿ ಆರ್ ಮೈನಸ್ ಲಾಸ್ಟ್ ಸ್ಟೆಪ್ಪಲ್ಲಿ ಅಟ್ಯಾಕ್ ಆಗ್ತದೆ. ಫಸ್ಟ್ H2 ಆ್ಯಸ್ ಅ ನ್ಯೂಕ್ಲಿಯೋಫೈಲ್ ಇಟ್ ವಿಲ್ ಅಟ್ಯಾಕ್ ಆನ್ ದಿಸ್ ಟರ್ಷರಿ ಕಾರ್ಬೋಕ್ಯಾಟಿಯನ್. O ಪ್ಲಸ್ ಆಗ್ತದೆ, ಇದು 3 ಬಾಂಡ್ ಇರೋದಕ್ಕೆ ಆಕ್ಸಿಜನ್ ಮೇಲೆ. ಸೊ ದೆನ್ ಬಿ ಆರ್ ಮೈನಸ್ H ವಿಲ್ ರಿಮೂವ್ ಆಸ್ ಮೈನಸ್ HBr. ಸೊ ದೆನ್ OH ಇಸ್ ಗೋಯಿಂಗ್ ಟು ಫಾರ್ಮ್ ದ ಪ್ರಾಡಕ್ಟ್. ಸೊ ಎಕ್ಸ್ಪೆಕ್ಟೆಡ್ ಪ್ರಾಡಕ್ಟ್ ಇದು, ಬಟ್ ಮೇಜರ್ ಪ್ರಾಡಕ್ಟ್ ಯಾವುದು ಇದು. ಎಕ್ಸ್ಪೆಕ್ಟೆಡ್ ಅಂದರೆ ಇದು ಮೈನರ್ ಇದ್ದೇ ಇರ್ತದೆ, ಗೊತ್ತಿರಲಿ, ಮೈನರ್ ಇದ್ದೇ ಇರ್ತದೆ, ಬಟ್ ಮೇಜರ್ ಪ್ರಾಡಕ್ಟ್ ಈಸ್ ದ ಒನ್ ವಿಚ್ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್. ಸೊ ಅಂಡರ್ಸ್ಟ್ಯಾಂಡ್ ದೀಸ್ ಆ್ಯಂಡ್ ಅನಲೈಸ್. ಇದು ನಿಮಗೆ ಹೋಮ್ವರ್ಕ್ ಕೊಟ್ಟಿರುವಂಥದ್ದು. ಸ್ಕ್ರೀನ್ಶಾಟ್ ತೊಗೊಳ್ಳಿ. ರಿಯಾಕ್ಷನ್ನ ಆಲ್ರೆಡಿ ಪ್ರಾಡಕ್ಟನ್ನು ಕೂಡ ಕೊಟ್ಟಿದ್ದೀನಿ, ಯಾವ ರೀತಿ ಪ್ರಾಡಕ್ಟ್ ಆಗ್ತದೆ ಅನ್ನೋದನ್ನು ನೋಡ್ಕೊಳ್ಳಿ. ಇಲ್ಲಿ ಫೈನಲ್ ಆಗಿ ಇದು ಒಂದೊಂದು ಹೇಳ್ತೀನಿ ನಾನು. ಇದರಲ್ಲಿ ನ್ಯೂಕ್ಲಿಯೋಫೈಲ್ ಯಾವುದು, ಇದರಲ್ಲಿ ನ್ಯೂಕ್ಲಿಯೋಫೈಲ್ ಯಾವುದು ಅಂತ ನೋಡಿ. ನ್ಯೂಕ್ಲಿಯೋಫೈಲ್ ಈಸ್ OMe ಮೈನಸ್. ಸೊ ಮಿಥಾಕ್ಸೈಡ್ ಅಯಾನ್ ಇಸ್ ದ ನ್ಯೂಕ್ಲಿಯೋಫೈಲ್. ME ಅಂದ್ರೇನು, ಲೈಕ್ ದಿಸ್ ಇದೆ ಆ್ಯಕ್ಚುಲಿ CH3O ಮೈನಸ್. ಸೊ ಅದಕ್ಕಾಗಿ ಏನಾಗ್ತದೆ, ಇದು ಈಥರ್ ಫಾರ್ಮ್ ಆಗ್ತದೆ, ಗೊತ್ತಿರಲಿ, ಈಥರ್ ಫಾರ್ಮ್ ಆಗ್ತದೆ, ವೆರಿ ಇಂಪಾರ್ಟೆಂಟ್. ಸೊ ಇವು ಮೂರನ್ನು ನೀವು ಅನಾಲಿಸಿಸ್ ಮಾಡಿ. ಸೊ ಡೆಫಿನೆಟ್ಲಿ ವಿಲ್ ಅಂಡರ್ಸ್ಟ್ಯಾಂಡ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಕಾರ್ಬೋಕ್ಯಾಟಿಯಾನ್ ರಿಅರೇಂಜ್ಮೆಂಟ್. ಮುಂದಿನ ಒಂದಷ್ಟು ವಿಡಿಯೋದಲ್ಲಿ ಬೇರೆ ಬೇರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ತೊಗೊಂಡು ಮತ್ತೆ ಬರ್ತೀನಿ. ಅಲ್ಲಿ ತನಕ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ದ video, share the video and subscribe to my channel if you are not subscribed, remember.